ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಅವರು ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇವರಿಂದಾಗಿ ನಿಮ್ಮ ನಾಮವು ಕೂಡ ಮಹಿಮೆ ಹೊಂದುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 2, ನರಹತ್ಯೆ ಮಾಡಬಾರದು, ಅಂದರೆ ಕೊಲೆ ಮಾಡಬಾರದು. 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 2, ನರಹತ್ಯೆ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಆದಿಕಾಂಡ 4ನೇ ಅಧ್ಯಾಯ 8ರಿಂದ 12ರವರೆಗೆ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನಾಗಿಯೂ ಆಗಿರುವಿ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಂತ ತಮ್ಮನನ್ನೇ ಕಾಯಿನ ಏನು ಮಾಡ್ದ? ಬಾ ಅಡವಿಗೆ ಹೋಗೋಣ ಅಂತೇಳಿ ಉಪಾಯದಿಂದ ಕರ್ಕೊಂಡೋಗಿ ಕೊಂದ. ಅವನ ರಕ್ತ ಭೂಮಿಗೆ ಬಿತ್ತು. ದೇವರು ಕೇಳ್ತಾರೆ, ಎಲ್ಲಪ್ಪ ನಿನ್ನ ತಮ್ಮ ಅಂತೇಳಿ. ಆಗ ಇದರ ಅರ್ಥ ಏನಂದರೆ, ಪ್ರತಿಯೊಂದು ಮನುಷ್ಯರು ಮಾಡುವ ಪ್ರತಿಯೊಂದು ಕೆಲಸವನ್ನು ಕೂಡ ದೇವರು ನೋಡೋರಾಗಿದ್ದಾರೆ ಎಂಬುದಾಗಿ. ಆಗ ಕಾಯಿನ ಏನು ಮಾಡ್ತಾನೆ, ನಾನೇನು ಅವನಿಗೆ ಕಾವಲುಗಾರನೋ, ಅವನು ಕಾಯುವನೋ ಅಂತೇಳಿ ದೇವರ ಮಾತಿಗೆ ಅವನು ಮರು ಉತ್ತರವನ್ನು ಕೊಟ್ಟಿದ್ದಾನೆ. ಆಗ ದೇವರು, ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಅಂತ ಹೇಳಿದರು. ಹಾಗೆ ಇದರ ಅರ್ಥ, ಪ್ರತಿಯೊಬ್ಬರ ಜೀವ ಶರೀರಕ್ಕೆ ರಕ್ತವೇ ಆಧಾರವಾಗಿದೆ, ಪ್ರಾಣ ಇರಬೇಕಾಗಿದೆ. ಆ ರಕ್ತವು ದೇವರದ್ದಾಗಿದೆ. ಆವಾಗ ಇದರ ಅರ್ಥ ಏನಪ್ಪ ಅಂದರೆ, ಇವತ್ತು ಗರ್ಭಪಾತ ಅಂದರೆ ಇದೇ ರೀತಿ ಇವತ್ತು ಒಂದು ಮಗುವನ್ನು, ನಮಗೆ ಜಾಸ್ತಿ ಮಕ್ಕಳು ಬೇಡ, ಅಥವಾ ಮದುವೆ ಆದಾಗೆ ನಮಗೆ ಎಷ್ಟು ಬೇಗ ಮಕ್ಕಳು ಬೇಡ, ಅಥವಾ ಹೆಣ್ಣು ಮಕ್ಕಳೇ ಆದರೆ ಭ್ರೂಣ ಹತ್ಯೆ, ಇದು ಪ್ರತಿಯೊಂದು ದೇವರಿಗೆ ವಿರುದ್ಧ. ಆ ಜೀವವು, ಆ ರಕ್ತವು ದೇವರಿಗೆ ಮೊರೆ ಇಡುತ್ತದೆ. ಅಂಥವರು ಶಾಪಗ್ರಸ್ತರಾಗ್ತಾರೆ, ಗರ್ಭಪಾತ ಮಾಡಿಸುವವರು ಎಂಬುದಾಗಿದೆ ಇದರ ಅರ್ಥ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿನ? ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕಾರಣ ಯಾಕೆ ಅಂದರೆ, ಆದಿಕಾಂಡ 1ನೇ ಅಧ್ಯಾಯ 27-28ರಲ್ಲಿ ಆದಾಮ ಹವ್ವಳಿಗೆ ದೇವರು ಆಶೀರ್ವಾದವನ್ನು ಮಾಡಿದ್ದಾರೆ. ನೀವು ಭೂಲೋಕದಲ್ಲಿ ನಿಮ್ಮ ಸಂತಾನ ತುಂಬಿಕೊಳ್ಳಲಿ ಎಂಬುದಾಗಿ. ಇದು ದೇವರ ಒಂದು ಆಶೀರ್ವಾದದಿಂದ ಇವತ್ತು ಮಕ್ಕಳು ಹುಟ್ಟುವುದಾಗಿದೆ. ಕೀರ್ತನೆ 127:3ರಲ್ಲಿ ನೋಡುವಾಗ, ನಾನು ನನ್ನ ಗರ್ಭಫಲವನ್ನು ನಿಮಗೆ ಬಹುಮಾನವಾಗಿ ಕೊಡ್ತಾ ಇದ್ದೇನೆ ಎಂಬುದಾಗಿ. ಆಗ ಹೊಟ್ಟೆಯಲ್ಲಿ ಒಂದು ಗಂಡು ಹೆಣ್ಣಿನ ಮೂಲಕ ಒಂದು ಮಗು ಬೆಳೆದರೂ ಕೂಡ ದೇವರ ಆಶೀರ್ವಾದ ಇಲ್ಲದೆ ಮಗು ಬೆಳೆಯುವುದಿಲ್ಲ. ಅದು ದೇವರ ಪ್ರೀತಿ, ಅದನ್ನು ಬೆಳೆಸುವುದು ದೇವರಾಗಿದ್ದಾರೆ. ಆ ರಕ್ತ ದೇವರದ್ದಾಗಿದೆ. ಹಾಗೆ ಇವತ್ತು ಏನಾದರೂ ಗರ್ಭಪಾತ ಯಾವುದೇ ಕಾರಣಕ್ಕೂ ಮಾಡಿಸಿದ್ರು, ಆ ರಕ್ತವು ಏನಾಗ್ತದೆ? ದೇವರಿಗೆ ಮೊರೆ ಇಡ್ತದೆ. ಕಾರಣ ದೇವರ ಗರ್ಭದಲ್ಲಿ ಆಯುಷ್ಯ ಕೊಟ್ಟಿರ್ತಾರೆ, ಎಲ್ಲ ವರವನ್ನು ಕೊಟ್ಟಿರ್ತಾರೆ. ಆಗ ಅದನ್ನು ನಾಶ ಮಾಡಿದವರು ಅಂಥವರು ಶಾಪ ಎಂಬುದಾಗಿ. 12ನೇ ವಚನ, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಅಂಥ ಒಂದು ಒಂದು ಗರ್ಭಪಾತ ಮಾಡಿಸಿದವರು, ಕೊಲೆ ಮಾಡಿದವರು ಏನೇ ಆದರೂ ಕೂಡ ಅವ್ರಿಗೂ ಮತ್ತೆ ಅವರು ಕೆಲಸ ಮಾಡಿದಂಥಕ್ಕೆ ಅವರಿಗೆ ಫಲ ಸಿಕ್ಕೋದಿಲ್ಲ. ಅವರು ಇರುವ ಭೂಮಿಯಲ್ಲಿ ಅವರಿಗೆ ಫಲವು ಕೂಡ ಕೊಡುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನೂ ಆಗಿರುವಿ.
ಆದರೆ ಅವರು ಕಡೆಗೆ ಏನಾಗ್ತಾರೆ ಅಂದರೆ ಆ ಕಡೆ ಈ ಕಡೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೂ ಕೈಗೂಡುವುದಿಲ್ಲ, ಶಾಂತಿ ಸಮಾಧಾನ ಇಲ್ಲ, ಅಳೆಯುತ್ತಾ ಇರಬೇಕಾಗ್ತದೆ. ಈ ರೀತಿ ಗರ್ಭಪಾತ ಮಾಡಿಸಿದವರು ಅದು ದೇವರಿಗೆ ಸಮಾನ ಅಂಥವರು ಶಾಪಗ್ರಸ್ತರು. ಅದರಲ್ಲಿ ವಿಶೇಷವಾಗಿ 16ನೇ ವಚನವನ್ನು ಕೆಳಗೆ ನೋಡಿಕೊಳ್ಳೋಣ. ಆದಿಕಾಂಡ 4:16. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದೆಂಬ ದೇಶದಲ್ಲಿ ವಾಸಿಸಿದನು, ಅದು ಎಂಬ ದೇಶದಲ್ಲಿ ವಾಸಿಸಿದನು ಎಂಬುದಾಗಿ. ಅಲ್ಲಿಂದ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. 13ರಿಂದ 15ನೇ ವಚನದವರೆಗೆ ನೋಡುವಾಗ ಕಾಯಿನನು ದೇವರ ಹತ್ರ ಶಾಪಗ್ರಸ್ತನಾದ ಮೇಲೆ ಆದರೆ ದೇವರವನ ಪಾಪವನ್ನು ಸ್ವಲ್ಪ ದಿವಸಕ್ಕೆ ಕ್ಷಮಿಸಿದರು. ಮತ್ತು ನೋದೆಂಬ ಪ್ರದೇಶದಲ್ಲಿ ವಾಸಿಸಿದನು. ನೋದೆಂಬುದರ ಅಲೆದಾಟ. ಯಾವುದೇ ಕಾರಣಕ್ಕೂ ಆ ಪಾಪದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ. ಸ್ವಲ್ಪ ದಿವಸ ಮಾತ್ರ ಕ್ಷಮಿಸ್ಬೋದು, ತಿರುಗಾಡ್ತಾ ಇರ್ಬೋದು, ಸ್ವಲ್ಪ ಪಾಪಗಳು ಕಡಿಮೆ ಆಗ್ಬೋದು, ಆದರೆ ಅದನ್ನು ಅವರು ಅನುಭವಿಸಲೇಬೇಕಾಗ್ತದೆ. ಈ ಗರ್ಭಪಾತ, ಈ ಕೊಲೆ ಮಾಡಿದ್ದು, ರಕ್ತ ಸುರಿಸುವಂಥದ್ದು, ತನ್ನ ಹೆಂಡತಿಯಾಗಿರ್ಬೋದು, ಇತರ ಅನೈತಿಕ ಸಂಪರ್ಕದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಪ್ರಾಣವನ್ನು ರಕ್ತ ಸುರಿಸಿದರೆ, ನಾಶ ಮಾಡಿದರೆ ಉತ್ತರ ಕೊಡಲೇಬೇಕು. ಅವರು ಉತ್ತರ ಕೊಡಬೇಕು. ಕಡೆಗೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಲ್ಲಿ ಕೂಡ ಬಡ್ಕೊಂಡು ಬರ್ತದೆ. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ ಗರ್ಭಪಾತ ಮಾಡಿಸಿಕೊಂಡ ತಾಯಿಯ ಪಾಪ ಕೂಡ ಅವಳಿಗೆ ಹುಟ್ಟಿದಂಥ ಹೆಣ್ಣು ಮಕ್ಕಳ ಮೇಲೆ ಕೂಡ ಇದು ಬರ್ತದೆ ಅಂತ ಇದರ ಅರ್ಥ. ಆದ್ದರಿಂದ ಬಹಳ ಎಚ್ಚರ. ಗರ್ಭಪಾತದ ಕೊಲೆಗೆ ಹೋಗಲೇಬಾರದು ಯಾವುದೇ ಕಾರಣಕ್ಕೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 139, 13ರಿಂದ 16. ಕೀರ್ತನೆಗಳಲ್ಲಿ 139, 13ರಿಂದ 16. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಎಂಬುದಾಗಿ ದಾವೀದರಸರು ದೇವರಿಗೆ ಹೇಳ್ತಾ ಇದ್ದಾರೆ. ನನ್ನ ಅಂತರಿಂದ್ರಿಯಗಳನ್ನು ಅಂದರೆ ತಾಯಿಯ ಗರ್ಭದೊಳಗೆ ಪ್ರತಿಯೊಂದು ನನ್ನ ಇಂದ್ರಿಯಗಳನ್ನು, ಪ್ರತಿಯೊಂದು ಭಾಗಗಳನ್ನು ಕೂಡ ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಎಂಬುದಾಗಿ. ಹಾಗೆ ಇವತ್ತು ನಮ್ಮನ್ನು ಕೂಡ ತಾಯಿ ಒಂದು ದಿವಸದ ಗರ್ಭ ಧರಿಸಿದಲ್ಲಿಂದ ಕೊನೆಯವರೆಗೆ ಜನನಾಗುವವರೆಗೆ ನಮ್ಮನ್ನು ತಾಯಿಯ ಗರ್ಭದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಯಾವ ರೀತಿ ಇರಬೇಕು, ಏನಿರು ಪ್ರತಿಯೊಂದು ಅಂಗಾಂಗಗಳನ್ನು ರೂಪಿಸುವುದು ದೇವರಾಗಿದ್ದಾರೆ. ಇವತ್ತು ಗಂಡ ಹೆಂಡತಿ ಮಗುದು ತಂದೆ ತಾಯಿ ಹೇಳ್ಬೋದು, ನನ್ನ ಮಗ ನನ್ನ ಮಗಳು. ಹೌದು, ಖಂಡಿತವಾಗಿಯೂ. ಅಂದರೆ ಮಗುವಿಗೆ ಜನ್ಮ ಕೊಡೋಕ್ಕೆ ಮಾತ್ರ ಇವರು ಕಾರಣರಾಗಿದ್ದಾರೆ. ಸಾಕು, ಒಂದು ಜವಾಬ್ದಾರಿಯನ್ನು ಈ ತಂದೆ ತಾಯಿಗೆ ಕೊಟ್ಟಿದ್ದಾರೆ. ಆದರೆ ತಾಯಿಯ ಗರ್ಭದೊಳಗೆ ಅದಕ್ಕೆ ಪ್ರತಿಯೊಂದು ಅಂಗಾಂಗಗಳನ್ನ ಹೆಣ್ಣಾಗಲಿ ಗಂಡಾಗಲಿ ನರ ಕೌಲು ಪ್ರತಿಯೊಂದು ಜೋಡಿಸೋದು ಮನುಷ್ಯರ ಈ ತಂದೆಯೋ ಈ ತಾಯಿಯೋ ಅಲ್ಲ. ಅಲ್ಲಿ ಬೆಳೆಸೋದು ಇವರೋ ಅಲ್ಲ, ಅದನ್ನು ದೇವರೇ ಬೆಳೆಸುವವನಾಗಿದ್ದಾನೆ. ಹಾಗಿರುವಾಗ ಗರ್ಭಪಾತ ಕೊಲೆ ಮಾಡಿಸಿದರೆ ಅಂಥವರು ಶಾಪಗ್ರಸ್ತರಾಗ್ತಾರೆ ಎಂಬುದಾಗಿ. 14ನೇ ವಚನ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನೋಡಿ, ದಾವೀದರಸರು ಏನು ಹೇಳಿದರು? ನನ್ನನ್ನು ಈ ರೀತಿ ವಿಚಿತ್ರವಾಗಿ ನೀನು ರಚಿಸಿಗ ತಾಯಿ ಗರ್ಭದಿಂದ ಹೊರತಂದು ನನ್ನನ್ನು ನೀನು ರಚಿಸಿದ್ದಲ್ಲಪ್ಪ ಅಂತೇಳಿ ದೇವರಲ್ಲಿ ಸಂತೋಷಪಟ್ಟ. ಹಾಗೆ ಇದಕ್ಕಾಗಿ ನಾವು ಕೂಡ ದೇವರಲ್ಲಿ ಏನಾಗಬೇಕು? ಸಂತೋಷಗೊಳ್ಳುವರಾಗಬೇಕು. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನೋಡಿ, ದೇವರ ಎಂಥ ಒಂದು ವಿಚಿತ್ರ ಪ್ರೀತಿಯ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ನಾವು ಗರ್ಭಪಾತ ಮಾಡಿಸಿ ಯಾರೇ ಆದರೂ ಖಂಡಿತವಾಗಿಯೂ ಅಂತಹ ಒಂದು ಜೀವವನ್ನು ನಾವು ನಾಶ ಮಾಡಿದರೆ ಆ ರಕ್ತವು ದೇವರಲ್ಲಿ ಕೂಗಿ ಮೊರೆ ಇಡ್ತದೆ. ಗರ್ಭಪಾತ ಮಾಡಿಸಿದವರು ಶಾಪಗ್ರಸ್ತರು. 15ನೇ ವಚನ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಆಸ್ತಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ಗುಪ್ತತಲ ಅಂದರೆ ತಾಯಿಯ ಗರ್ಭ, ಅಲ್ಲಿ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ದೇವರು ರಚಿಸಲ್ಪಡ್ತಾ ಇದ್ದಾರೆ. ನನ್ನ ಆಸ್ತಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ದೇವರು ನಮ್ಮನ್ನು ಪರಲೋಕದಲ್ಲಿ ಕುಳಿತುಕೊಂಡು ಆಕಾಶದ ಕೆಳಗೆ ಇಣುಕಿ ನೋಡಿ ನಮ್ಮನ್ನು ತಾಯಿಯ ಗರ್ಭದಲ್ಲಿ ಬೆಳೆಸುವವರಾಗಿದ್ದಾರೆ. ನಾವು ಎಂದಿಗೂ ಮರೆಯಾಗುವುದಿಲ್ಲ. ಆ ಮಗುವಿಗೆ ಬೇಕಾದ ನರ ನಾಡಿ ಪ್ರತಿಯೊಂದು ಅಂಗಾಂಗಗಳನ್ನು ಬೆಳೆಸುವ
ಬೆಳೆಸುವವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹೀಗಿರುವಾಗ, ದೇವರಷ್ಟು ಪ್ರೀತಿಯಲ್ಲಿ ಬೆಳೆಸ್ತಾ ಇರುವಾಗ ನಾವು ಗರ್ಭಪಾತವನ್ನು ಮಾಡಿಸಿಕೊಂಡ್ರೆ, ಯಾವುದೇ ಕಾರಣಕ್ಕೂ ನನಗಿಷ್ಟು ಬೇಗ ಮಕ್ಕಳು ಬೇಡ, ಇಲ್ಲದ್ರೆ ಮಕ್ಕಳು ಜಾಸ್ತಿ ಆಯಿತು, ಇಲ್ಲದ್ರೆ ಅದು ಹೆಣ್ಣು ಮಗು ಎಂಬುದಾಗಿ ಯಾವುದೇ ಕಾರಣಕ್ಕೂ ನಾವು ಗರ್ಭಪಾತ ಮಾಡಿಸಿದ್ದಾದರೆ, ಅದು ಗಂಡ ಹೆಂಡತಿ ಆಗಿರ್ಬೋದು, ಅನೈತಿಕ ಸಂಪರ್ಕ ಆಗಿರ್ಬೋದು, ಏನೇ ಆಗಿರ್ಬೋದು, ಖಂಡಿತವಾಗಿ ಅಂಥವ್ರು ಏನಾಗ್ತಾರೆ, ನಾವು ಹಿಂದಿನ ವಚನದಲ್ಲಿ ನೋಡಿದ ಹಾಗೆ ಪಕ್ಕ ಶಾಪಗ್ರಸ್ತರಾಗ್ತಾರೆ. 16ನೇ ವಚನ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನೋಡಿ, ನಾವು ತಾಯಿ ಗರ್ಭದಲ್ಲಿ ಇರುವಾಗ ನಮ್ಮ ತಂದೆ ತಾಯಿ ಯಾರಿಗೂ ಕಾಣಕ್ಕಾಗುವುದಿಲ್ಲ. ಮಗು ಬೆಳೀತಾ ಇದೆ, ಗರ್ಭಿಣಿ ಆಗ್ತಾ ಬರೋದನ್ನು ನಾವು ಕಾಣ್ಬೋದು. ಆದರೆ ತಾಯಿ ಗರ್ಭದೊಳಗೆ ನಾವು ಬೆಳೀತಾ ಇರುವಾಗ ದೇವರು ನಮ್ಮನ್ನು ನೋಡ್ತಾ ಇರೋವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾರು ಮರಿಬಾರ್ದು. ಇದು ಅವರಿಗೆ ಇವರಿಗೆ ಒಂದು ಕುಲಕ್ಕಂತಲೇ ಇಡೀ ಮಾನವ ಕುಲಕ್ಕೆ ಸರ್ವ ಸೃಷ್ಟಿಕರ್ತನಾದಂಥ ಯೆಹೋವ ಯೇಸು ಪರಮಾತ್ಮ ಭಗವಂತನ ಮಾತುಗಳಾಗಿವೆ ಇವು. ಆದ್ದರಿಂದ ಸರ್ವ ಸೃಷ್ಟಿಕರ್ತನಾದ ದೇವರು ಪ್ರತಿಯೊಂದು ಮಗುವನ್ನು ಕೂಡ ತಾಯಿಯ ಗರ್ಭದಲ್ಲಿ ನೋಡ್ತಾ ಇರೋವನಾಗಿದ್ದಾನೆ. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ನೋಡಿ, ಪ್ರತಿಯೊಂದು ಆ ಮಗು ತಾಯಿ ಗರ್ಭದಲ್ಲಿ ಒಂದು ದಿವಸದ ಗರ್ಭದಿಂದ ಬೆಳೆಯುವವರೆಗೆ ಆಯುಷ್ಕಾಲದ ಪ್ರಥಮ ದಿನ ಅಲ್ಲಿಂದ ಪ್ರಾರಂಭ. ಅಂದರೆ ತಾಯಿ ಗರ್ಭದಲ್ಲಿ ಒಂದು ದಿವಸದ ಗರ್ಭಿಣಿ ಆಗುವಾಗಲೇ ಪ್ರಾರಂಭವಾಯಿತು. ದೇವರ ಪಟ್ಟಿಯಲ್ಲಿ ನಮ್ಮ ಭವಿಷ್ಯತ್ತು ದೇವರು ಬರೆದಿರುತ್ತಾರೆ, ಎಲ್ಲವನ್ನು ಬರೆದಿರುತ್ತಾರೆ. ತಾಯಿ ಗರ್ಭದಿಂದಲೇ ಆಶೀರ್ವಾದ ಆಗ್ತದೆ. ಏನಾಗಬೇಕು, ಏನಾಗಬೇಕು, ಎಷ್ಟು ಓದಬೇಕು, ಎಲ್ಲಿ ಯಾರೋ ಗಂಡ ಹೆಂಡತಿ ಪ್ರತಿಯೊಂದು ಆಯುಷ್ಕಾಲ ಒಂದು ದಿವಸದ ನಮ್ಮ ತಾಯಿ ಅಲ್ಲಿ ಒಂದು ದಿವಸದ ಗರ್ಭವತಿ ಆಗುವಾಗಲೇ ಅಲ್ಲಿ ಏನಾಯಿತು, ಆ ಮಗುವಿನ ಭವಿಷ್ಯವನ್ನು ಬರೆದಿರ್ತಾರೆ ದೇವರ ಪಟ್ಟಿಯಲ್ಲಿ, ದೇವರ ಪುಸ್ತಕದಲ್ಲಿ ಎಂಬುದನ್ನು ಈ ವಚನವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಹೀಗಿರುವಾಗ ನಾವು ದೇವರು ನಮ್ಮನ್ನಷ್ಟು ಪ್ರೀತಿಯಿಂದ ಬೆಳೆಸ್ತಾ ಇರುವಾಗ ನಾವು ಗರ್ಭಪಾತ ಮಾಡಿ ಆ ಒಂದು ಆತ್ಮ ಜೀವ ರಕ್ತವನ್ನು ನಾಶ ಮಾಡಿದರೆ ಅಂಥವರು ಶಾಪಗ್ರಸ್ತರು. ಅಳೆದಾಟ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ, ತಾಯಿಯ ಪಾಪ ಅಳಿದು ಹೋಗದಿರಲಿ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಕೂಡ ಗರ್ಭಪಾತ ಮಾಡಿಸ್ಕೊಳ್ಳಬಾರದು. ಎಷ್ಟೇ ಮಕ್ಕಳಿರಲಿ, ಯಾವುದೇ ಹೆಣ್ಣು ಮಕ್ಕಳಿರಲಿ, ಯಾವುದೇ ಇರಲಿ, ಏನೇ ಆಗಲಿ, ಆದ್ದರಿಂದ ಬಹಳ ಎಚ್ಚರವಿರಬೇಕು. ಮುಖ್ಯವಾಗಿ ಅನೈತಿಕ ಸಂಪರ್ಕಕ್ಕೆ ಹೋಗಿ ಗರ್ಭಧಾರಣೆ ಆಗಿ ಖಂಡಿತವಾಗಿ ಮಾಡಿಸಿದರೆ ಇದು ಕೂಡ ಒಂದು ದೊಡ್ಡ ಶಾಪವಾಗಿ ಮಾರ್ಪಡುತ್ತದೆ. ಮುಂದಿನ ವಚನಕ್ಕೆ ಹೋಗೋಣ. ಯೆಶಾಯ 44:2, ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವವನಾದ ಯೆಹೋವನು ಹೀಗೆನ್ನುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಿಗೆ? ಯಾಕೋಬನಿಗೆ ದೇವರು ಯೆಶಾಯನ ಮುಖಾಂತರ ಹೇಳ್ತಾ ಇದ್ದಾರೆ, ನೀನನ್ನು ನಿರ್ಮಾಣ ಮಾಡಿ ಗರ್ಭದಿಂದ ರೂಪಿಸ್ತಾ ಬಂದು ನಿನಗೆ ಸಹಾಯ ಮಾಡುವನಾದ ಯೆಹೋವನು ಹೀಗೆನ್ನುತ್ತಾನೆ. ದೇವರು ನಿನ್ನನ್ನು ಗರ್ಭದಲ್ಲಿ ರೂಪಿಸಿ ಮಾಡಿದ್ದು ನಾನೇ, ನಿರ್ಮಾಣ ಮಾಡಿದ್ದು ನಾನೇ, ಅಲ್ಲಿ ಬೆಳೆಯುವಾಗಲೂ ನಿನಗೆ ಸಹಾಯ ಮಾಡಿದ್ದು ನಾನೇ, ಇಲ್ಲಿವರೆಗೆ ನಿನ್ನನ್ನು ಸಾಕಿ ಸಲಹಿದ್ದು ನಾನೇ, ಈಗಲೂ ನಿನ್ನನ್ನು ಸಲಹುತ್ತಾ ಇರೋನು ನಾನೇ, ಇನ್ನು ಮುಂದೆ ಸಾಕಿ ಸಲಹುವನು ಕೂಡ ನಾನೇ. ಹೀಗಿರುವಾಗ ತಾಯಿ ಗರ್ಭದಿಂದಲೇ ಒಂದು ದಿವಸದ ಗರ್ಭವತಿ ಆಗಿರುವಾಗಲೇ ನಮ್ಮ ಪ್ರತಿಯೊಂದು ಆಯುಷ್ಕಾಲದ ದಿವಸಗಳಲ್ಲಿ ಬರೆದಿರುತ್ತದೆ ಎಂಬುದಾಗಿ ಹಿಂದಿನ ವಚನಗಳಲ್ಲಿ ಓದಿಕೊಂಡಿದ್ದೇವೆ. ಈ ವಚನದಲ್ಲಿ ನೋಡುವಾಗ ಪ್ರತಿಯೊಂದು ದೇವರು ಇಲ್ಲ, ದೇವರ ಕಾರ್ಯ ಇಲ್ಲದೆ ನಮ್ಮಿಂದ ಏನು ಮಾಡಲು ಸಾಧ್ಯ ಅಲ್ಲ, ಪ್ರತಿಯೊಂದು ದೇವರ ಸಾಧ್ಯ. ಹೀಗಿರುವಾಗ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗೆ ಗರ್ಭಪಾತವನ್ನು ಮಾಡಿದರೆ ಖಂಡಿತವಾಗಿಯೂ ಅಂಥವರು ದೊಡ್ಡ ಒಂದು ಶಾಪಗ್ರಸ್ತರಾಗ್ತಾರೆ ಎಂಬುದಾಗಿ ಈ ಒಂದು ವಚನವು ಕೂಡ ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೆಶಾಯ 49:1. ಯೆಶಾಯ 49:1, ದೀಪ ನಿವಾಸಿಗಳೇ ನನ್ನ ಕಡೆಗೆ ಕಿವಿಗೊಡಿರಿ, ದೂರದ ನಿವಾಸಿಗಳೇ ಆಲಿಸಿರಿ. ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು, ತಾಯಿಯ ಉದರದಲ್ಲಿ ಇದ್ದಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರಿಗೆ ದೇವರು ಕೊಡುವ ಎಚ್ಚರ ಏನೆಂದರೆ, ಪ್ರತಿಯೊಬ್ಬರು ಆಲಿಸಬೇಕಾದ ಮಾತು, ದೇವರು ನಮ್ಮ ತಾಯಿ ಗರ್ಭದಲ್ಲಿ ನಾವು ಬೆಳೆಯುತ್ತಿರುವಾಗಲೇ ನಮ್ಮನ್ನು ಹೆಸರಿಡಿದು ಹೇಳಿದ್ದಾನಂತೆ. ಪ್ರತಿಯೊಬ್ಬರಿಗಲ್ಲಿ ಹೆಸರಿಡದೇ ಇಟ್ಟಿದ್ದಾನೆ. ಅದುವೇ ಹೆಸರು ಇವತ್ತು ಭೂಲೋಕದಲ್ಲಿ ನಾವು ಜನನ ಆದಾಗಳ ಮೇಲೆ ತಂದೆ ತಾಯಿಯ ಮೂಲಕ ನಮಗೆ ಬರುವಂಥ ಹೆಸರು ಏನಾಗಿದೆ, ಅದು ಯಾವ ಜಾತಿ ಯಾವ ಜನ ಆಗಿರಲಿ ಒಟ್ಟಲ್ಲಿ
ಮಾನವ ಕುಲ ಪ್ರತಿಯೊಬ್ಬರಿಗೆ ದೇವರು ಹೆಸರು ಹೇಳಿದ್ದು ಕರೆದ ದೇವರಾಗಿದ್ದಾನೆ. ಅದೇ ರೀತಿ ಕರೆಯುತ್ತಲೇ ಇದ್ದಾರೆ. ಅದುವೇ ಹೆಸರು ಭೂಲೋಕದಲ್ಲಿ ಅವರ ನಾಮಕರಣದ ದಿವಸ ಅವರಿಗೆ ಬರುವಂಥ ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ. ಯೆಹೋವನು ನನ್ನನ್ನು ಕರೆದು, ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು, ತಾಯಿಯ ಉದರದಲ್ಲಿದ್ದ ಅಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ವರ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ದೊಡ್ಡದಿರ್ಬೋದು ಸಣ್ಣದಿರಲಿ ಏನೇ ಇರ್ಬೋದು, ಒಬ್ಬೊಬ್ಬರನ್ನು ಒಂದು ಹೆಣ್ಣಾಗಲಿ ಗಂಡಾಗಲಿ ಅದನ್ನು ದೇವರ ಕೆಲಸಕ್ಕಾಗಿ ಆರಿಸಿಕೊಂಡವರಾಗಿದ್ದಾರೆ. ದೇವರ ಕೆಲಸ ಅಂದರೆ ಭೂಲೋಕದಲ್ಲಿ ಪ್ರತಿಯೊಂದು ಕೆಲಸವು ದೇವರ ಕೆಲಸವೇ. ಹಾಗೆ ಅದಕ್ಕಾಗಿ ಗರ್ಭದಿಂದಲೇ ದೇವರು ಹೆಸರು ಹಿಡಿದು ಕರೆದವನಾಗಿದ್ದಾನೆ, ಕರೆಯುತ್ತಲೇ ಇದ್ದಾನೆ. ಹೀಗಿರುವಾಗ ಗರ್ಭಪಾತ ಮಾಡಿಸಿಕೊಂಡ್ರೆ ಖಂಡಿತವಾಗಿಯೂ ಅಂಥವರು ಶಾಪಗ್ರಸ್ತರಾಗ್ತಾರೆ. ಮುಂದಲ್ಲಿ ಮತ್ತೆ ಹುಟ್ಟಿದ ಮಕ್ಕಳು ಕೂಡ ಶಾಪಗ್ರಸ್ತರಾಗ್ತಾರೆ. ಆದ್ದರಿಂದ ಬಹಳ ಎಚ್ಚರ. ಯಾವುದೇ ಕಾರಣಕ್ಕೂ ಗರ್ಭಪಾತವು ಕೂಡ ಒಂದು ದೊಡ್ಡ ಕೊಲೆ. ಆ ವಿಚಾರಕ್ಕೆ ಹೋಗಬಾರದು. ಮುಂದಿನ ಒಂದು ವಿಷಯವನ್ನು ತಿಳಿದುಕೊಳ್ಳುವ. ಇನ್ನು ಅನೇಕರು ಏನು ಮಾಡ್ತಾರೆ ಅಂದರೆ, ಈಗ ಗರ್ಭಿಣಿಯಾದ ಪಕ್ಷದಲ್ಲಿ ಭ್ರೂಣ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾರೆ. ಗರ್ಭದಲ್ಲಿ ಬೆಳೀತಾ ಇರುವ ಮಗು ಹೆಣ್ಣೋ ಗಂಡೋ ಎಂಬುದಾಗಿ. ಹೆಣ್ಣು ಮಗು ಆದರೆ ಯಾರಿಗೂ ಬೇಡವೇ ಬೇಡ, ಅದಲ್ಲಿ ಗರ್ಭಪಾತ ಮಾಡಿಸಿಕೊಳ್ಳುವವರಾಗಿದ್ದಾರೆ. ಇದು ಕೂಡ ಬಹಳ ದೊಡ್ಡ ತಪ್ಪು. ಇವತ್ತಿನ ಸಂದೇಶದ ವಚನಗಳನ್ನು ಇವತ್ತು ನಾವು ಕೇಳಿದಾಗ ಪ್ರತಿಯೊಂದು ತಾಯಿಯ ಗರ್ಭದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಆ ಮಗುವನ್ನಲ್ಲಿ ಮಗು ದೇವರ ಮಗು ಆಗಿದೆ. ಆ ಮಗುವನ್ನು ಬೆಳೆಸುವುದು ದೇವರಾಗಿದ್ದಾರೆ. ಹೆಸರಿಡಿದು ಕರೆದವರು ಕೂಡ, ಕರೀತಾ ಇರೋರು ಕೂಡ ದೇವರಾಗಿದ್ದಾರೆ. ಹೀಗಿರುವಾಗ ಹೆಣ್ಣು ಮಗು ಅಂತ ಭ್ರೂಣ ಹತ್ಯೆ ಏನಾದರೂ ಮಾಡಿದರೆ ಅದು ಮಹಾ ದೊಡ್ಡ ಅಪರಾಧ ದೇವರ ದೃಷ್ಟಿಯಲ್ಲಿ. ಆದಿಕಾಂಡ 4:8-12 ನೋಡಿದಾಗ ಅಂಥ ಮಗುವಿನ ಒಂದು ಜೀವ ದೇವರಿಗೆ ಮೊರೆ ಇಡ್ತದಂತೆ. ನನಗೆ ನೀನು ಆಶೀರ್ವಾದ ಮಾಡಿದೆ, ನನ್ನನ್ನು ಬೆಳೆಸ್ತಾ ಬಂದೆ, ಈಗ ನನ್ನನ್ನು ಈ ರೀತಿ ನಾಶ ಮಾಡಿದ್ರು ಏನು ಅಂತ ಎಂಬುದಾಗಿ. ಆವಾಗ ದೇವರೊಂದು ಉತ್ತರ, ನೀನು ಸಮಾಧಾನದಿಂದ ಇರು. ಇದು ಬೇರೆ ಕಡೆಗೆ ವಚನಗಳಿವೆ. ನೀನು ಸಮಾಧಾನಾಗಿರು ಅಂತ. ಆಗ ಯಾವ ರೀತಿಯಲ್ಲಿ ಭ್ರೂಣ ಹತ್ಯೆ ಮಾಡಿಸಿದ್ರೋ ಅಂಥವ್ರು ಬಹಳ ದೊಡ್ಡ ಶಾಪಗ್ರಸ್ತರಾಗ್ತಾರೆ. ಮುಂದೆ ಯಾವ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ಇದು ನೇರವಾಗಿ ದೇವರಿಗೆ ಬೇಸರವಾಗುವಂಥ ವಿಷಯ. ಎಷ್ಟೇ ಹೆಣ್ಣು ಮಕ್ಕಳು ಇರಲಿ, ಗಂಡು ಮಕ್ಕಳು ಇಲ್ಲದೇ ಇರ್ಬೋದು, ಏನೇ ಇರ್ಬೋದು, ಅದಕ್ಕೆ ಬೇರೆ ಕಾರಣಗಳಿವೆ. ಅದು ಮುಂದಿನ ಒಂದು ದಿವಸ ನಾವು ತಿಳ್ಕೊಳ್ಳಬಹುದು. ಆದರೆ ಭ್ರೂಣ ಹತ್ಯೆ ಖಂಡಿತವಾಗಿಯೂ ಮಾಡಿಸೋಕ್ಕೆ ಹೋಗಬಾರದು. ಇದು ಬಹಳ ದೊಡ್ಡ ಆಘಾತವಾಗಿದೆ. ಗರ್ಭಪಾತ ಕೊಲೆ ಬಹಳ ವಿಶೇಷವಾದ ಕೊಲೆ. ಇದಕ್ಕೊಂದು ಸಾಕ್ಷಿಯನ್ನು ಕೊಡ್ತೇನೆ. ಒಂದು ಊರಿನಲ್ಲಿ ಒಂದು ಸಲ ಹೋದಾಗ, ಒಂದು ಕರ್ನಾಟಕದ ಒಂದು ಜಿಲ್ಲೆಯ ಒಂದು ಗ್ರಾಮದಲ್ಲಿ ಹೋಗಿ ಇದೇ ವಿಷಯವನ್ನು ಮಾತನಾಡ್ತಾ ಇರುವಾಗ ಒಂದು ಅಮ್ಮ ಏನು ಮಾಡಿದ್ರು, ಕಣ್ಣೀರು ಹಾಕಿದ್ರು. ಯಾಕೆಪ್ಪ ಅಂದರೆ, ನನ್ನ ಮನೆಯಲ್ಲಿ ಒಬ್ಬರು ಬಾಡಿಗೆಗಿದ್ದರು. ಅಲ್ಲಿ ಒಂದು ಹುಡುಗಿ ಅನೈತಿಕ ಗರ್ಭಧರಿಸಿದ್ಲು. ಅಲ್ಲಿ ಅದು ಮರ್ಯಾದೆ ಹೋಗ್ತದೆ ಅಂತೇಳಿ ಅದನ್ನು ಆಪರೇಷನ್ ಮಾಡಿಸಿಬಿಟ್ಟೆವು. ಆ ಪಿಂಡವನ್ನು ಹೂಣಲಿಕ್ಕೆ ಜಾಗ ಇಲ್ಲ ಅಂತೇಳಿ ನಮ್ಮ ತೋಟದಲ್ಲಿ ಜಾಗ ಕೊಟ್ಟು ನಾನು ಅದನ್ನು ಸಮಾಧಿ ಮಾಡಿಸಿದೆ ಎಂಬುದಾಗಿ. ಕಡೆಗೆ ನೋಡುವಾಗ ನನ್ನ ಸಹೋದರ ಸಹೋದರಿಯರೇ, ಆ ಅಜ್ಜಿಯ ಹಿರಿ ಮಗನಿಗೆ ಮಕ್ಕಳ ಸಂತಾನವೇ ಇಲ್ಲದಾಗೋಯಿತು. ಕಾರಣ ಆ ಅಜ್ಜಿ ಮಾಡಿದಂಥ ತಪ್ಪು. ಆಪರೇಷನ್ ಮಾಡಿಸಿದ್ದು, ಆ ಪಿಂಡನ ಸಮಾಧಿ ಮಾಡಿಸಿದ್ದು. ಇವತ್ತುವರೆಗೂ ಅಲ್ಲಿ ಮಕ್ಕಳ ಸಂತಾನವೇ ಇಲ್ಲ. ಇಂಥದ್ದು ಅನೇಕ ಉದಾಹರಣೆಗಳನ್ನ ಇವತ್ತು ಸಾಕ್ಷಿಗಳಿದ್ದಾವೆ. ಇದು ಒಂದು ಉದಾಹರಣೆ ಮಾತ್ರ ನಾನು ಕೊಡ್ತಾ ಇರೋದು. ಆದ್ದರಿಂದ ಬಹಳ ಎಚ್ಚರ. ಇನ್ನೊಂದು ಏನಪ್ಪ ಅಂದರೆ, ಇಂಥ ಆಪರೇಷನ್ ಮಾಡಿಸೋಕ್ಕೆ, ಗರ್ಭಪಾತ ಮಾಡಿಸೋಕ್ಕೆ ಯಾರು ಸಹಾಯ ಮಾಡ್ತಾರೋ ಅವರು ಕೂಡ ಶಾಪಗ್ರಸ್ತರಾಗಿದ್ದಾರೆ. ಮಾಡಿಸಿದವರು ಮಾತ್ರ ಅಲ್ಲ, ಮಾಡಿಸೋಕ್ಕೆ ಯಾರು ಸಹಾಯ ಮಾಡ್ತಾರ, ಕರ್ಕೊಂಡೋಗೋದು, ಹೇಳಿಕೊಡೋದು, ಮಾರ್ಗದರ್ಶನ ಕೊಡೋರು, ಇಂಥವರು ಕೂಡ ದೊಡ್ಡ ಒಂದು ಶಾಪಗ್ರಸ್ತರೆಂಬುದಾಗಿ ನಾವು ಮುಂದಿನ ಸಂದೇಶಗಳಲ್ಲಿ ಕೂಡ ಅದನ್ನು ತಿಳಿದುಕೊಳ್ಳಬಹುದು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸದ ಸಂದೇಶದ ಭಾಗವನ್ನು ನನ್ನ ಮುಖಾಂತರ ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರಿಯರು ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇತರರಿಗೂ ನಿಮ್ಮ ವಿಷಯವನ್ನು, ನಿಮ್ಮ ವಾಕ್ಯವನ್ನು ಸಾರಿ ಸಾಕ್ಷಿಗಳಾಗುವಂತೆ ಅವರನ್ನು ಕೂಡ ಹೇರಳವಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರ ಕರುಣೆ, ಪ್ರೀತಿ ನಿಮ್ಮ ಮೇಲೆಯೂ ನಿಮ್ಮ ಮಕ್ಕಳ ಮೇಲೆಯೂ ಹೇರಳವಾಗಿ ಸುರಿಯಲಿ. ಆಮೇನ್.
ಆಮೇನ್ ಆಮೇನ್. ಧನ್ಯವಾದಗಳು.